ನಮಸ್ಕಾರ ಆತ್ಮೀಯ ಮಕರ ರಾಶಿಯವರೇ, ಶ್ರಮಜೀವಿಗಳ ರಾಶಿ ಇದು. ಬೆಟ್ಟದ ತುದಿಯನ್ನು ಏರುವ ಛಲದಂಕ ಮಲ್ಲರು ನೀವು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಬರಲಿ, ಅದನ್ನು ಯಾರ ಮುಂದೆಯೂ ತೋರ್ಪಡಿಸಿಕೊಳ್ಳದೆ ಮೌನವಾಗಿಯೇ ಶಿಖರ ಏರುವ ತಾಕತ್ತು ನಿಮಗಿದೆ. ಮಕರ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟಪಾಡು ಅಷ್ಟಿಷ್ಟಲ್ಲ. ಸಾಡೆಸಾತಿಯ ಕಪಿಮುಷ್ಟಿಯಲ್ಲಿ ಸಿಕ್ಕಿ ನಲುಗಿದ್ದೀರಿ. ಆದರೂ ಧೃತಿಗೆಡದೆ ನಿಂತಿದ್ದೀರಿ. ಇದೀಗ ಕಾಲ ಬದಲಾಗಿದೆ. 2026ರ ಜನವರಿ ತಿಂಗಳು ನಿಮ್ಮ ಪಾಲಿಗೆ ಒಂದು ಹೊಸ ಉದಯದಂತೆ ಗೋಚರಿಸುತ್ತಿದೆ. ಕತ್ತಲು ಕರಗಿ ಬೆಳಕು ಹರಿಯುವ ಸಮಯವಿದು. ಆದರೆ ಸ್ನೇಹಿತರೆ, ವಿಧಿಯಾಟ ವಿಚಿತ್ರ. ನೀವು ಅಂದುಕೊಂಡಿದ್ದೆಲ್ಲವೂ ಸುಲಲಿತವಾಗಿ ನಡೆಯುವ ಸಮಯದಲ್ಲಿ ನಿಮ್ಮದೇ ಆದ ಒಂದು ಚಿಕ್ಕ ತಪ್ಪು ಇಡೀ ಆಟವನ್ನೇ ತಲೆಕೆಳಗು ಮಾಡುವ ಸಾಧ್ಯತೆ ಇದೆ. ಈ ಜನವರಿಯಲ್ಲಿ ಶನಿ ಮಹಾತ್ಮನು ನಿಮಗೆ ಯಾವ ಕಲ ನೀಡಲಿದ್ದಾನೆ? ನೀವು ನಂಬಿದವರು ನಿಮಗೆ ಹೇಗೆ ಸಹಾಯ ಮಾಡಲಿದ್ದಾರೆ? ಅಥವಾ ಬೆನ್ನಿಗೆ ಚೂರಿ ಹಾಕುವವರು ಯಾರಾದರೂ ಇದ್ದಾರಾ? ನಿಮ್ಮ ವೃತ್ತಿ, ಹಣಕಾಸು ಮತ್ತು ಆರೋಗ್ಯದಲ್ಲಿ ಆಗುವ ಆಘಾತಕಾರಿ ಬದಲಾವಣೆಗಳೇನು? ಇವೆಲ್ಲವನ್ನೂ ವಿವರವಾಗಿ ನೋಡೋಣ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ಮಕರ ರಾಶಿಯವರಾದ ನಿಮ್ಮ ಸಹಜ ಗುಣವಾದ ಅಚಲವಾದ ನಿರ್ಧಾರ ಮತ್ತು ಅಸಹಜ ಗುಣವಾದ ಅತಿಯಾದ ಹಠ ಹೇಗೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ 2026ರಲ್ಲಿ ನೀವು ಎದುರಿಸಲೇಬೇಕಾದ ಒಂದು ಆರೋಗ್ಯ ಮತ್ತು ಒಂಟಿತನದ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಜನವರಿ ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ಮತ್ತು ಶನಿ ದೋಷಗಳು ನಿವಾರಣೆಯಾಗಲು ಶನಿ ದೇವರ ಆರಾಧ್ಯ ದೈವವಾದ ಪರಶಿವನನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಶಿವನ ಸ್ಮರಣೆ ಮಾಡುತ್ತಾ ಭವಿಷ್ಯವನ್ನು ತಿಳಿಯೋಣ. ಸ್ನೇಹಿತರೆ, ಮಕರ ರಾಶಿಯವರು ಎಂದರೆ ವಾಸ್ತವವಾದಿಗಳು. ನೀವು ಕನಸು ಕಾಣುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುವುದರಲ್ಲಿ ನಂಬಿಕೆ ಇಟ್ಟವರು. ನಿಮ್ಮ ರಾಷ್ಟ್ರಾಧಿಪತಿ ಶನಿ. ಆದ್ದರಿಂದ ನೀವು ಶಿಸ್ತಿನ ಸಿಪಾಯಿಗಳು. ನಿಮ್ಮ ಸಹಜ ಗುಣ ಎಂದರೆ ತಾಳ್ಮೆ ಮತ್ತು ಹಾರ್ಡ್ ವರ್ಕ್. ಎಂತಹ ದೊಡ್ಡ ಕೆಲಸವನ್ನಾದರೂ ನೀವು ಹಂತ ಹಂತವಾಗಿ ಮುಗಿಸುತ್ತೀರಿ. ಆದರೆ ನಿಮ್ಮ ಅಸಹಜ ಗುಣ ಎಂದರೆ ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು ಮತ್ತು ಎಲ್ಲರನ್ನೂ ಸಂಶಯದಿಂದ ನೋಡುವುದು. ಕೆಲವೊಮ್ಮೆ ನಿಮ್ಮ ಈ ಗುಣದಿಂದಾಗಿ ನಿಮ್ಮನ್ನು ಪ್ರೀತಿಸುವವರು ನಿಮ್ಮಿಂದ ದೂರವಾಗುತ್ತಾರೆ. ನೀವು ಕಟು ಹೃದಯದವರು ಎಂದು ಜನ ತಪ್ಪು ತಿಳಿದುಕೊಳ್ಳುತ್ತಾರೆ. ಜನವರಿ ತಿಂಗಳಲ್ಲಿ ನಿಮ್ಮ ಈ ಸ್ವಭಾವವೇ ನಿಮಗೆ ಮುಳುವಾಗಬಹುದು. ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ 2026ರ ಆರಂಭದಲ್ಲಿ ಶನಿಯು ನಿಮಗೆ ಅನುಕೂಲಕರ ಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಇರುವುದರಿಂದ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ. ಶನಿ ಕೆಟ್ಟರೆ ಮಣಿ ಕೆಟ್ಟು ಎನ್ನುತ್ತಾರೆ. ಆದರೆ ಶನಿ ಒಲಿದರೆ ಜಗತ್ತೇ ನಿಮ್ಮ ಕಾಲಡಿ ಇರುತ್ತದೆ. ಈ ತಿಂಗಳು ನಿಮಗೆ ಅಧಿಕಾರ ಪ್ರಾಪ್ತಿಯಾಗುವ ಯೋಗವಿದೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರಿಗೆ ಜನವರಿ ತಿಂಗಳು ಕರ್ಮಕ್ಕೆ ತಕ್ಕ ಫಲ ನೀಡುವ ಸಮಯ. ಯಾರೆಲ್ಲ IT, ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದೀರೋ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ಭಯ ಪಡಬೇಡಿ. ಈ ಒತ್ತಡವೇ ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮೋಷನ್ ತಂದುಕೊಡಲಿದೆ. ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಗಮನಿಸುತ್ತಿದ್ದಾರೆ. ಆದರೆ ಆಫೀಸ್ನಲ್ಲಿ ಸಹೋದ್ಯೋಗಿಗಳ ಜೊತೆ ಅನಗತ್ಯವಾಗಿ ವಾದಕ್ಕೆ ಇಳಿಯಬೇಡಿ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ, ವಿಶೇಷವಾಗಿ ಪೊಲೀಸ್, ನ್ಯಾಯಾಂಗ ಅಥವಾ ಆಡಳಿತ ಸೇವೆಯಲ್ಲಿ ಆಸಕ್ತಿ ಇರುವವರಿಗೆ ಇದು ಸುವರ್ಣಕಾಲ. ಶನಿಯ ಬಲದಿಂದಾಗಿ ಸರಕಾರಿ ನೌಕರಿ ಸಿಗುವ ಪ್ರಬಲ ಯೋಗವಿದೆ. ಆದರೆ ಲಂಚ ಕೊಟ್ಟು ಕೆಲಸ ಪಡೆಯಲು ಹೋಗಬೇಡಿ. ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ನೇರ ಮಾರ್ಗವೇ ನಿಮಗೆ ರಾಜಮಾರ್ಗ. ವ್ಯಾಪಾರಸ್ಥರಿಗೆ, ಅದರಲ್ಲೂ ಹಾರ್ಡ್ವೇರ್, ಕಬ್ಬಿಣ, ಸಿಮೆಂಟ್, ಎಣ್ಣೆ ವ್ಯಾಪಾರ ಅಥವಾ ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಮಾಡುವವರಿಗೆ ಜನವರಿ ತಿಂಗಳು ಅದ್ಭುತ ಲಾಭ ತರಲಿದೆ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ನೋಡಿ ಅಸೂಯೆ ಪಡುವಂತೆ ನೀವು ಬೆಳೆಯಲಿದ್ದೀರಿ. ಆದರೆ ಹೊಸ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬೇಡ. ಏಕಾಂಗಿಯಾಗಿ ಬಿಸಿನೆಸ್ ಮಾಡುವುದೇ ನಿಮಗೆ ಲಾಭದಾಯಕ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ದೀರ್ಘಕಾಲೀನ ಹೂಡಿಕೆ ಲಾಭ ತರುತ್ತದೆ. ಊಹಾಪೋಹದ ಆಧಾರದ ಮೇಲೆ ಹಣ ಹಾಕಬೇಡಿ. ನಿರುದ್ಯೋಗಿಗಳಿಗೆ ಜನವರಿ ತಿಂಗಳು ಹೋರಾಟದ ಅಂತ್ಯವನ್ನು ಸೂಚಿಸುತ್ತಿದೆ. ತಿಂಗಳ ಆರಂಭದಲ್ಲಿ ಸ್ವಲ್ಪ ನಿರಾಶೆಯಾದರು. ಜನವರಿ 20ರ ನಂತರ ನಿಮಗೆ ಒಳ್ಳೆಯ ಕಂಪನಿಯಿಂದ ಆಫರ್ ಲೆಟರ್ ಬರುವ ಸಾಧ್ಯತೆ ಇದೆ. ಸ್ವಲ್ಪ ಕಡಿಮೆ ಸಂಬಳವಾದರೂ ಪರವಾಗಿಲ್ಲ, ಕೆಲಸಕ್ಕೆ ಸೇರಿಕೊಳ್ಳಿ. ಯಾಕೆಂದರೆ ಖಾಲಿ ಕೂತರೆ ನಿಮ್ಮ ಮನಸ್ಸು ಕೆಡುತ್ತದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರು ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡುವವರಲ್ಲ. ನೀವು ಹಣದ ಬೆಲೆ ಬಲ್ಲವರು. ಜನವರಿ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ನಿಮಗೆ ಮಾರ್ಗ ಸಿಗುತ್ತದೆ. ನಿಮ್ಮ ಪೂರ್ವಜರ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಹಣ ಬರುವ ಯೋಗವಿದೆ. ಆದರೆ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ, ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದರೆ ತೀರ್ಪು ಬರುವಲ್ಲಿ ಇನ್ನೂ ಸ್ವಲ್ಪ ವಿಳಂಬವಾಗಬಹುದು. ತಾಳ್ಮೆ ಕಳೆದುಕೊಳ್ಳಬೇಡಿ. ಗೃಹಿಣಿಯರಿಗೆ ಈ ತಿಂಗಳು ಉಳಿತಾಯದ ತಿಂಗಳು. ನೀವು ಅಂದುಕೊಂಡ ಹಾಗೆ ಚಿನ್ನದ ಒಡವೆ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದಿದ್ದರೂ ಬ್ಯಾಂಕ್ನಲ್ಲಿ ಹಣ ಕೂಡಿಡುವ ಯೋಗವಿದೆ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಸಹಾಯವಾಗುತ್ತದೆ. ಕುಟುಂಬ ಜೀವನದಲ್ಲಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರವಾಗಿರಬೇಕು. ನೀವು ಕೆಲಸ ಎಂದು ಮುಳುಗಿ ಹೋಗಿ ಮನೆಯವರನ್ನು ನಿರ್ಲಕ್ಷ್ಯ ಮಾಡುತ್ತೀರಿ. ಇದು ನಿಮ್ಮ ಗಂಡ ಅಥವಾ ಹೆಂಡತಿಯ ಕೋಪಕ್ಕೆ ಕಾರಣವಾಗಬಹುದು. ಜನವರಿ ತಿಂಗಳಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು
ಮನಸ್ತಾಪಕ್ಕೆ ತಿರುಗಬಹುದು. ದಯವಿಟ್ಟು ವಾರದಲ್ಲಿ ಒಂದು ದಿನವಾದರೂ ಕುಟುಂಬದ ಜೊತೆ ಕಾಲ ಕಳೆಯಿರಿ. ಇಲ್ಲದಿದ್ದರೆ ಸಂಬಂಧಗಳು ಮುರಿದು ಬೀಳುವ ಹಂತಕ್ಕೆ ಹೋಗಬಹುದು. ಡೈವರ್ಸ್ ಕೇಸ್ ನಡೆಯುತ್ತಿದ್ದರೆ ರಾಜಿ ಮಾಡಿಕೊಳ್ಳಲು ಇದು ಸೂಕ್ತ ಸಮಯವಲ್ಲ. ಸ್ವಲ್ಪ ಸಮಯ ಕಾಯಿರಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಕರ ರಾಶಿಯವರು ಹೆಚ್ಚು ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ. ಪ್ರೇಮಿಗಳ ನಡುವೆ ರೊಮ್ಯಾನ್ಸ್ಗಿಂತ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ಇದು ಒಳ್ಳೆಯದೇ, ಆದರೆ ಅತಿಯಾದ ಗಂಭೀರತೆ ಸಂಬಂಧದಲ್ಲಿ ಬೇಸರ ತರಿಸಬಹುದು. ಅವಿವಾಹಿತರಿಗೆ ಈ ತಿಂಗಳು ದೂರದ ಸಂಬಂಧದಿಂದ ಅಥವಾ ಮ್ಯಾಟ್ರಿಮೋನಿ ಮೂಲಕ ಒಳ್ಳೆಯ ಸಂಬಂಧ ಕೂಡಿ ಬರಲಿದೆ. ಆದರೆ ಜಾತಕದಲ್ಲಿ ಕುಜ ದೋಷವಿದ್ದರೆ ಪರಿಹಾರ ಮಾಡಿಸಿಕೊಂಡೇ ಮುಂದುವರಿಯಿರಿ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ವೈದ್ಯಕೀಯ ನೆರವು ಬೇಕಾಗಬಹುದು. ದೇವರ ಅನುಗ್ರಹ ಮತ್ತು ವೈದ್ಯರ ಚಿಕಿತ್ಸೆ ಎರಡೂ ಸೇರಿದರೆ ಫಲ ಸಿಗುವುದು ಖಂಡಿತ. ವಿದ್ಯಾರ್ಥಿಗಳೇ, ಶನಿ ನಿಮಗೆ ವಿದ್ಯೆಯ ಕಾರಕನಲ್ಲದಿದ್ದರೂ ಶ್ರಮದ ಕಾರಕ. ನೀವು ಎಷ್ಟು ಓದುತ್ತೀರೋ ಅಷ್ಟೇ ಅಂಕ ಬರುತ್ತದೆ. ಶಾರ್ಟ್ ಕಟ್ ಹುಡುಕಬೇಡಿ. ತಾಂತ್ರಿಕ ಶಿಕ್ಷಣ, ಕಾನೂನು ಅಥವಾ ಸಿಎ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ವಿದೇಶ ವಿದ್ಯಾಭ್ಯಾಸಕ್ಕಾಗಿ ಹೋಗಲು ಇಚ್ಛಿಸುವವರಿಗೆ ವೀಸಾ ಸಿಗುವ ಯೋಗವಿದೆ. ಆದರೆ ಪೇಪರ್ ವರ್ಕ್ನಲ್ಲಿ ಹೆಚ್ಚು ಗಮನ ಕೊಡಿ. ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಬಹಳ ಎಚ್ಚರವಾಗಿರಬೇಕು. ಜನವರಿ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಮಂಡಿ ನೋವು, ಕೀಲು ನೋವು ಮತ್ತು ಹಲ್ಲು ನೋವಿನ ಸಮಸ್ಯೆ ಕಾಡಬಹುದು. ಶನಿ ವಾತ ಕಾರಕನಾಗಿರುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಹೆಚ್ಚಾಗಬಹುದು. ವಯೋವೃದ್ಧರು ಜಾರಿ ಬೀಳದಂತೆ ನೋಡಿಕೊಳ್ಳಿ. ತಂದೆ ತಾಯಿಯ ಆರೋಗ್ಯದ ಕಡೆಗೆ ಗಮನ ಕೊಡಿ. ಅವರಿಗೆ ನಿಯಮಿತವಾಗಿ ಚೆಕಪ್ ಮಾಡಿಸಿ. ತೀರ್ಥಯಾತ್ರೆಗೆ ಹೋಗುವುದಾದರೆ ಎತ್ತರದ ಪ್ರದೇಶಗಳಿಗೆ ಅಥವಾ ಗುಡ್ಡಗಾಡು ಪ್ರದೇಶಗಳಿಗೆ ಹೋಗುವಾಗ ಜಾಗ್ರತೆ. ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗ. 2026ರಲ್ಲಿ ಮಕರ ರಾಶಿಯವರು ಎದುರಿಸಬೇಕಾದ ಆ ಕಠಿಣ ಸವಾಲು ಯಾವುದು ಸ್ನೇಹಿತರೆ? ಅದು ಮಾನಸಿಕ ಏಕಾಂಗಿತನ ಮತ್ತು ಆರೋಗ್ಯದ ಹಠಾತ್ತೇರುಪೇರು. ಹೌದು, ನೀವು ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರುತ್ತೀರಿ, ಹಣ ಸಂಪಾದನೆ ಮಾಡುತ್ತೀರಿ, ಅಧಿಕಾರ ಪಡೆಯುತ್ತೀರಿ. ಆದರೆ ಇದೆಲ್ಲವನ್ನೂ ಅನುಭವಿಸಲು ನಿಮ್ಮ ಜೊತೆ ಯಾರೂ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ನಿಮ್ಮ ಅತಿಯಾದ ಕೆಲಸದ ಹುಚ್ಚು ಮತ್ತು ಹತಮಾರಿತನದಿಂದ ನಿಮ್ಮವರೇ ನಿಮ್ಮಿಂದ ದೂರ ಸರಿಯಬಹುದು. ನಾನು ಗೆದ್ದೆ, ಆದರೆ ಸೋತೆ ಎನ್ನುವ ಭಾವನೆ ಬರದಂತೆ ನೋಡಿಕೊಳ್ಳಿ. ಮತ್ತೊಂದು ಮುಖ್ಯ ವಿಷಯ, ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೀರಿ. ಸಣ್ಣ ನೋವು ತಾನೇ ಎಂದು ಸುಮ್ಮನಿರುತ್ತೀರಿ. ಆದರೆ 2026ರಲ್ಲಿ ಇದೇ ಸಣ್ಣ ಸಮಸ್ಯೆ ದೊಡ್ಡದಾಗಿ ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ತರಬಹುದು. ಆದ್ದರಿಂದ ಆರೋಗ್ಯವೇ ಭಾಗ್ಯ ಎಂದು ತಿಳಿದು ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಕೊಡಿ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ, ಒಂಟಿತನಕ್ಕೆ ಮತ್ತು ಆರೋಗ್ಯ ಬಾಧೆಗೆ ಪರಿಹಾರವೇನು? ಮಕರ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ಹೇಳುತ್ತೇನೆ ಕೇಳಿ. ಮಕರ ರಾಶಿಯ ಅಧಿಪತಿ ಶನಿ. ದೇವರಿಗೆ ಶಿವನೆಂದರೆ ಪ್ರಾಣ. ಆದ್ದರಿಂದ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯನ್ನು ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಶನಿವಾರದಂದು ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಸಾಧ್ಯವಾದರೆ ಕಪ್ಪು ಎಳ್ಳನ್ನು ದಾನ ಮಾಡಿ. ಇದು ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ಶನಿ ದೇವರಿಗೆ ವಿಕಲಾಂಗರೆಂದರೆ ಪ್ರೀತಿ. ಆದ್ದರಿಂದ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಅದು ಹಣವಾಗಿರಬಹುದು ಅಥವಾ ಊಟವಾಗಿರಬಹುದು. ಇದು ಶನಿ ದೋಷಕ್ಕೆ ರಾಮಬಾಣ. ಶನಿ ಕಾಟ ತಡೆಯಲು ಹನುಮಂತನ ಪ್ರಾರ್ಥನೆ ಕೂಡ ಒಳ್ಳೆಯದು. ಮಂಗಳವಾರ ಹನುಮಾನ್ ಚಾಲಿಸಾ ಪಠಿಸಿ. ಸ್ನೇಹಿತರೆ, 2026ರ ಜನವರಿ ತಿಂಗಳು ಮಕರ ರಾಶಿಯವರ ಪಾಲಿಗೆ ಗೆಲುವಿನ ತಿಂಗಳು. ಆದರೆ ಆ ಗೆಲುವು ಅಹಂಕಾರವನ್ನು ತರಬಾರದು. ಸಂಬಂಧಗಳನ್ನು ಉಳಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನ ಪರಿಪೂರ್ಣವಾಗುತ್ತದೆ. ಆ ಪರಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮುಖ್ಯವಾಗಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಕುಂಭರಾಶಿಯ ಭವಿಷ್ಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಶುಭ ದಿನ.